ಹಿಂದಿನ ವರ್ಷ ಬೆಳೆ ಬಂದಿತ್ತು ಸರ್? ಹಿಂದ್ ವರ್ಷ ಒಂದು 32 ಕ್ವಿಂಟಲ್ ಸಿಕ್ಕುತ್ತ. 32 ಕ್ವಿಂಟಲ್ ಸಿಕ್ಕಿತ್ತು. 7, 8 ಒಂದಂದ್ರೆ 9 ಕುಂಚಿಗೆ. 9 ಕೊನೆ ನೀವು ಆಲ್ರೆಡಿ ನೋಡಿರಿ. ನಾನು ಈಗ ಬಂದಾದ್ಮೇಲೆ ಈ ತೋಟಕ್ಕೆ ಜವಾಬ್ದಾರಿ ತಗೊಂಡು 10 ತಿಂಗಳು. 11 ತಿಂಗಳು ಅನ್ರಿ ಸರ್. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಅಂತ ವೀಕಿರ ಗಿಡ ಇದು. ಅದರಲ್ಲೂ ಎಷ್ಟಿದೆ ನೋಡ್ರಿ, ಅಂಥದ್ರಲ್ಲೂ ಅಷ್ಟಿದಾವೆ. ಅದ್ರಾಗ ಎಷ್ಟು ಸರ್? 1, 2, 3, 4, 5, 6. ಹ್ಞೂ ನೋಡ್ರಿ, 6 ಕುಂಚಿಗೆ ಸರ್ ಈಗ. ಸರ್ ಎಷ್ಟು ವರ್ಷ ತಂಗತ್ರಿ ಇದಕ್ಕೀಗ? 5 ವರ್ಷ ಆತ ಸರ್. ಮೊನ್ನೆ 30ಕ್ಕೆ ಒಂದೊಂದು ದಿನಕ್ಕೂ ವಾಲ್ ಚೇಂಜ್ ಮಾಡಿದ್ದೇನೆ ಸರ್. ಹ್ಞೂ ರೀ, 4 ಗಿಡಕ್ಕೆ 4 ವಾಲಿಗೆ 7 ಎಕರೆ ತೋಟದಲ್ಲೇ ಇವತ್ತು ನೀರು ಮೇಂಟೆನೆನ್ಸ್ ಮಾಡೋದು ಭಾಳ ತ್ರಾಸ ಆಯ್ತು ನಿಮಗೆ. ಕಾಸನ ಹಿಂದಿನ ವರ್ಷ ಬೆಳೆ ಬಂದಿತ್ತು ಸರ್? ಹಿಂದ್ ವರ್ಷ ಒಂದು 32 ಕ್ವಿಂಟಲ್ ಸಿಕ್ಕುತ್ತ. 32 ಕ್ವಿಂಟಲ್ ಸಿಕ್ಕಿತ್ತು. ಅಂದ್ರೆ ಸರ್ ಏನಾಯ್ತು ಅಂದ್ರೆ ಹ್ಞೂ ರೀ, ಭಾಳ ಒಣಗೋ ಇದೇನೋ ರೋಗ ಇದಾಗಿ ಹೋಗ್ಬಿಡ್ತು. ಹಾಂ ಎಲೆ ಮೇಲೆ 3 ಕ್ವಿಂಟಲ್ ಆಕತಿ ಏನಿದ್ರಿ ರೀ. ಅಂಥದ್ದು ಟೋಟಲಿ ಎಲೆ ಇದಾಗಿ ಆಮೇಲೆ ಹೌದು ಅದಕ್ಕೇನು ಟ್ರೀಟ್ಮೆಂಟ್ ಗೊತ್ತಾಗಲಿಲ್ಲ ನಿಮಗೆ? ಗೊತ್ತಾಗ್ಲಿಲ್ಲ. ಸ್ಪ್ರೇ ಅವೆಲ್ಲ ಮಾಡಾರ ಯಾರು ಅಡ್ವೈಸ್ ಮಾಡಲಿಲ್ಲ? ಇಲ್ಲ ಸರ್, ಈ ಸರಿ ಟ್ರೀಟ್ಮೆಂಟ್ ಮಾಡಿದ್ವಿ. ಹಾಂ ನೀವೇನು ನಿಮ್ಮ ಹತ್ರ ತಗೊಂಡಿದ್ವಲ್ಲ? ಹಾಂ ಸರ್, ಈ ವರ್ಷದಿಂದ ಮಾಡಾಕತ್ತೀರಲ್ಲ ಸರ್ ಈಗ? ಸರ್ ನನಗೆ ನನ್ನ ಜೊತೆ ಕಾಂಟ್ಯಾಕ್ಟ್ ಒಂದು ಈ ವರ್ಷ ರೋಗ ತುತ್ತಾಗಲಿಲ್ಲ, ಕುಂಚಿಗೆ ಹಿಂಗೆ ಬಂತು ಅಲ್ರಿ. ಈಗ ಅಂದಾಜು ಈಗ ನನಗೆ ಕಾಂಟ್ಯಾಕ್ಟ್ ಬಂದು ಎಷ್ಟು ದಿವಸದಂಗ ಸರ್ ಟೋಟಲ್? 10 ತಿಂಗಳ, 8 ರಿಂದ 10 ತಿಂಗಳು ಲೆಕ್ಕಕ್ಕೆ 10 ತಿಂಗಳು. ನಾನು ಈಗ ಬಂದಾದ್ಮೇಲೆ ಈ ತೋಟಕ್ಕೆ ಜವಾಬ್ದಾರಿ ತಗೊಂಡು 10 ತಿಂಗಳು. 11 ತಿಂಗಳು ಅನ್ರಿ ಸರ್. ಅಲ್ಲಿಂದ ನಾವೇನು ಕೆಮಿಕಲ್ ಏನೆಲ್ಲ ಅಥವಾ ಬೇರೆ ಏನೇನೋ ಬೇಕಾ ನೀವು ಮಾಡ್ಕೊಂಡ್ಬಂದಿರ್ರಿ ಅಂದ್ರೆ ನೀವು? ನಾನು ಕೆಮಿಕಲ್ ಅಂದ್ರೆ ಈ ಸರ್ಕಾರಿ ಗೊಬ್ಬರ ಒಂದು ಅಗಳು ಮುಟ್ಸಿಲ್ಲ. ಹಾಂ ಹಿಂದಿಂದ ಅಗಳು ಕೂಡ ಯಾವಾಗೂ ಹಾಕಿಲ್ಲ, ಒಂದು ಅಗಳು ಟಚ್ ಮಾಡಿಲ್ಲ. ಹಾಂ ತೋಟಕ್ಕೆ ಮಾತ್ರ. ಸರ್. ಮತ್ತು ಅಲ್ಲಿನ ತನಕ ಏನೇನು ಹಾಕ್ತಾ ಇದ್ರಿ ಸರ್? ಸರ್ ಏನಿಲ್ಲ, ಅಲಸಂದಿ ಡಯಂಚ ಅವನ್ನೇ ಬಿಟ್ಕೊಂಡು ಮಲ್ಚಿಂಗ್ ಮಾಡ್ಕೊಂತ ಬರ್ತಿದ್ದೆ. ಒಂದೇ ಒಂದು ಸಲ ಈಗ 2 ವರ್ಷ ಮುಂಚೆ ಒಂದೊಂದು ಪುಟ್ಟಿ ದನಿ ಗೊಬ್ಬರ ಹಾಕೊಂಡು ಹಾಕಿದ್ದೆ. ಇದು ಎಷ್ಟು ಎಕರೆ ಸರ್ ಟೋಟಲ್? 7 ಎಕರೆ. 7 ಎಕರೆ ಇದೆ. ಈ 2026ನೇ ಇಸ್ವಿ ಇದು. ಇಲ್ಲಿ ಕರೆಕ್ಟಾಗಿ 5 ವರ್ಷ ತುಂಬಿತು ತೋಟ. 5 ವರ್ಷ ತುಂಬುತ್ತೆ ನೋಡಿ ಸರ್. ಹಾಂ ಸರ್, ಈಗ ನಿಮ್ಮದು ಈಗ ಏರಿಯಾದಲ್ಲೇ ಮಳೆದು ಅಥವಾ ನೀರಿನ ಸಮಸ್ಯೆ ಹೇಗಿದೆ ಇಲ್ಲಿ? ಸರ್ ಮಳೆ ಅಂತೂ ಇಲ್ಲವೇ ಇಲ್ಲ ಬಿಡ್ರಿ. ಹಾಂ, ಈಗ 2.5 ತಿಂಗಳು ಮಳೆ ಇಲ್ಲ. ಈಗ 8 ದಿನದಿಂದ ನಮಗೆ ಮಳೆ ಆಗಿರೋದು. ನೀವು ದಿನ ಫೋನ್ ಮಾಡಿದಾಗ ನಾನು ಅದನ್ನೇ ತಲೆ ಮೇಲೆ ಕೈ ಹೊತ್ಕೊಂಡಿದ್ದೆ. ಒಂದೊಂದು ದಿನಕ್ಕೂ ವಾಲ್ ಚೇಂಜ್ ಮಾಡಿದ್ದೇನೆ ಸರ್. ಹ್ಞೂ ರೀ, 4 ಗಿಡಕ್ಕೆ 4 ವಾಲಿಗೆ 7 ಎಕರೆ ತೋಟದಲ್ಲೇ ಇವತ್ತು ನೀರು ಮೇಂಟೆನೆನ್ಸ್ ಮಾಡೋದು ಭಾಳ ತ್ರಾಸ ಆಯ್ತು ನಿಮಗೆ. ಕಾಸು ಅನ್ನೋದೇನು ಅದು ಹೇಳ್ಬಾರ್ದು ಬಿಡಿ ಸರ್. ಈಗ ನೋಡಿ ಸರ್, ಲಾಸ್ಟ್ ಇಯರ್ ಇಲ್ಲೆಲ್ಲ ಸರ್ ಏನೇನು ಇದ್ದಿಲ್ಲ. ಲಾಸ್ಟ್ ಇಯರ್ ಈ ಕಡೆ ಅಳಿಲ್ ನೋಡ್ರಿ, ಈ ವರ್ಷ ಅಳಿಲು ಸಹಿತ ಬಂದಿಲ್ಲ ಈ ಸರಿ. ಅಂದ್ರೆ ನಿಮಗೆ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡೋಕ್ಕಾಯ್ತು. ಅವೇನಿದಾವೆ ಅವ್ನು ಹೇಳ್ಕೊಂಡು ಕರೆಕ್ಟ್. ಈಗ ನೋಡಿ ಸರ್, ಗಿಡಗಳಲ್ಲಿ ಆರೋಗ್ಯ ನೋಡಿ ಸರ್ ಹೇಗಿದೆ. ಹೆಲ್ತಿ ಮಾತ್ರ ಆಮೇಲೆ ಭಾಳ ಹೆಲ್ತ್ ಇದೆ. ಮೇಲೆ ಈ ದಿವಸದಲ್ಲೂ ಸಹಿತ ಈಗ ಹೆಚ್ಚು ಕಡಿಮೆ ಇವತ್ತು ತಾರೀಕು ಎಷ್ಟು ಸರ್? ಇವತ್ತು 9. ಹೌದು ಸರ್, 9/7/2026 ಇವತ್ತು. ಈ ಡೇಟಿಗೂ ಸಹಿತ ಇನ್ನೂ ಹೊಸ ಹೊಂಬಾಳಿಗಳು ಬರ್ತಾನೆ ಇದಾವೆ. ಇನ್ನು ಬರ್ತಾನೆ ಇದಾವೆ. ಅಲ್ಲೊಂದು ನೀವು ನೋಡಿದ್ರಲ್ಲ, ಅಲ್ಲಿ ಗಿಡ ನೋಡಿದ್ನಲ್ರಿ. ಹೌದು ಗರ್ಭ ಬರ್ತಾ ಇದೆ. ಹಾಂ ರೀ ಸರ್. ಈಗ ಅಂದಾಜು ನಿಮ್ಮ ತೋಟದಲ್ಲೇ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್, ಈಗ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಗೊನೆಗಳಿದಾವೆ ಸರ್ ಅಂದಾಜು? ಸರ್ ಇದ್ರಾಗೆ ನೀವು ಅಂದಾಜು ನೀವೇ ಅದು ನಿಲ್ಲಿದ್ದು ಆಮೇಲೆ ನಿಂತ್ಕೊಳ್ಳೋದು ಆಮೇಲೆ, ಯಾಕಂದ್ರೆ ನೀರಿನ ಸಮಸ್ಯೆ ಬಂತು, ಬೋರ್ವೆಲ್ ಹೋದ್ವು, ಇವೆಲ್ಲ ಆದರೂ ಸಹಿತ ನಿಮ್ದು 7, 8 ಒಂದಂದ್ರೆ 9 ಕುಂಚಿಗೆ. 9 ಕೊನೆ ನೀವು ಆಲ್ರೆಡಿ ನೋಡಿರಿ. ಆಲ್ರೆಡಿ ನೋಡಿದೇವೆ. ಅದ್ರಾಗ 4 ಕುಂಚಿಗೆ ನೀರಲ್ದ ಒಣಗಿಬಿಡ್ತು. ಅಗಳು ಗಟ್ಟಿ ಒಣಗ್ತು. ಆ ಟೈಮಲ್ಲಿ ಒಣಗ್ತು. ಅಗಳು ಗಟ್ಟಿ. ಆ 4-5 ಕುಂಚಿಗೆ ಒಣಗೈತೆ ಸರ್ ಒಂದೊಂದು ಗಿಡ. ನೋಡ್ರಿ, ಈಗ ಮಳೆ ನೀರು ಚೆನ್ನಾಗಿದ್ದಿದ್ರೆ ಅಥವಾ ಬೋರ್ವೆಲ್ ಸಮಸ್ಯೆ ಆಗದಂಗಿದ್ರೆ ರೆಕಾರ್ಡ್ ಬಿಡಿ ಸರ್, ರೆಕಾರ್ಡ್ ಆಗ್ಬಿಡೋದು. 5 ವರ್ಷಕ್ಕೆ ರೆಕಾರ್ಡ್ ಆಗ ಸರ್. ಈಗ ನಾನು ಫಸ್ಟ್ ಬಂದಾಗ ಅಂದ್ರೆ 8-10 ತಿಂಗಳ ಹಿಂದ್ಗಡೆ ನಾ ತೋಟಕ್ಕೆ ಬಂದಿದ್ನಲ್ಲ, ಬಂದಾಗ ಈಗ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಇದ್ರ ಬಗ್ಗೆ ತೋರಿಸಿ ಹೇಳಿದ್ದೆ ಬಿಡಿ ಸರ್. ಭಾಳ ಸಮಸ್ಯೆ ಇತ್ತು. ಏನಿತ್ತು ಅಂತ ಅನಿಸುತ್ತೆ ನಿಮಗೆ ಅವಾಗ? ಸರ್ ಸಮಸ್ಯೆ ಏನಿತ್ತು ಅಂತ? ಗಿಡದಲ್ಲೇ ಸಮಸ್ಯೆ ಇತ್ತು. ಇನ್ನು ಇದು ಈ ಅವಸ್ಥೆಗೆ ಬಂದದ್ದಲ್ಲ. ಒಂದು ಈ ಅವಸ್ಥೆ ಬರೋ ಸ್ಟೇಜ್, ಒಳ್ಳೆ ಸ್ಟೇಜ್ಗೆ ನೀವು ಬಂದು ನಮ್ಮನ್ನ ಎಂಟ್ರಿ ಮಾಡಿದ್ರೆ ಅಂದ್ರೆ ಸೀರಿಯಸ್ ಮ್ಯಾಟರ್ ಬಂದಾಗ, ಅಂದ್ರೆ ಸುಳಿಯಲ್ಲೇ ಹುಳ, ಗರಿ ಸಣ್ಣಾಗೋದು, ಇವೆಲ್ಲ ಪ್ರಾಬ್ಲಮ್ ಬಂದು ಇದ್ದು ನೋಡಿ ಸರ್. ಆ ಹಂತದಲ್ಲೇ ತಕ್ಷಣ ನಮ್ಮ ಜೊತೆಗೆ ಎಂಟ್ರಿ ಆದಂಗೆ ಆಯ್ತು. ನಾನು ಅವಾಗ ಅಂದೆ, ನೀವು ಲೇಟ್ ಮಾಡ್ಕೊಂಡ್ರಿ ಸರ್, ದಯವಿಟ್ಟು ಇದು ಬೇಗ ಆಗ್ಬೇಕಾಗಿತ್ತು ಅಂತ ಅಂದೆ ಬಂದಾಗ. ಇದು ಸರ್ ನೀವು ಬಂದಾಗ ಗರಿಗಳು ದೂರ ಇದ್ದು. ಈ ವರ್ಷ ಅಲ್ಲೇ ನೋಡ್ರಿ, ಇದು ಈಗ ಅವ್ರೊಬ್ರು ಆ ಕಡೆ ತೋಟದಾರ, ಅಲ್ರಿ ನಿಮ್ದು 5 ವರ್ಷಕ್ಕೆ ಗರಿ ಕೂಡ್ತದ, ನಮ್ದಿನ್ನು ಇಲ್ಲ ರಿಟೀಟ್ ಅದಾವ ಅಂತಾರೆ. ಅಲ್ಲ, ಇನ್ನೂ ಇದೆ, ಯಾಕಂದ್ರೆ ಇನ್ನೂ ಟೈಮ್ ಭಾಳ ಇದೆ ನಿಮಗೆ. ಮಳೆ ಆಗಲಿಲ್ಲ ಈ ವರ್ಷ. ಇಲ್ಲ ಸರ್, ಮಳೆ ಟೈಮ್ ಸರ ಬಂದಿದ್ರೆ ಇಷ್ಟೊತ್ತಿಗೆ ಮಳೆ ಆಗಿದ್ದು. ಇನ್ನೂ ಹೋದ್ ಸರ ಎಲೆಗಳು ಇವು ಹಳೆ ಎಲೆಗಳು ನೋಡಿ ಹೆಂಗೆ ನೋಡ್ರಿ, ಇದೆಲ್ಲ ರೋಗ ಬಿದ್ದು ಕೀಟ ಇದಾಗಿರೋದು. ಆ ಕೀಟ ತಿಂದಿರೋದು ಪೂರ್ತಿ. ಎಲೆಗಳೇ ನೋಡಂಗಿದ್ದಲ್ಲ ಬಿಡ್ರಿ ಅವಾಗ ಬಂದಾಗ. ಈಗ ನೋಡಿ ಸರ್, ಇದ್ರಾಗೆ ನೋಡಿ ಸರ್ ಎಷ್ಟು ಅದಾವ ಅದ್ರಾಗ. ಕಮ್ಮಿ ಅಂದ್ರೂ 4 ಕಾಯಿ. ಹೌದು ಮೇಲ್ ಗರ್ಭ ಐತಿ. ಸರ್ ಮಿನಿಮಮ್
3 ಗೊನೆ ಮಿನಿಮಮ್ ಅದಾವು. ಆಯ್ತು ಸರ್. ಮ್ಯಾಕ್ಸಿಮಮ್ 9 ತನಕ ಇದಾವೆ ನೀವು ನೋಡಿದ್ದು ಒಂದೊಂದ್ರಾಗ ಸರ್ ಆದ್ರೆ ಒಣಗಿದಾವಲ್ಲ ಸರ್. ಹಾಂ ಅದೇ ಒಣಗಿದ್ದಾತು ಅಲ್ರಿ. ಮ್ಯಾಕ್ಸಿಮಮ್ ಇದ್ದದ್ದು ಒಂದು ಗಿಡದಲ್ಲಿ ಅಷ್ಟು ಬಂದವೆ ಅಂತ ಬಂದವು ಸರ್. ಅಷ್ಟು ಕಿತ್ತಾಕ್ ಬಾಬಾ ಸರ್. ಈಗ ಅಂದಾಜು ನನ್ನ ಇದು ಹಳೆ ಎಲೆ ನೋಡ್ರಿ ಸರ್, ಇದು ಹಳೆ ಎಲೆಯಲ್ಲಿ ಕಲೆ ಮೊದ್ಲಿನ ಸರ್. ಈಗ ಕಲೆನೇ ಇಲ್ಲ ಟೋಟಲಿ. ಈಗ ಆ ಗರಿಗಳು ಇಲ್ಲಲ್ಲ ಸರ್. ಈಗ ಆಮೇಲೆ ಗರಿ ನೋಡ್ರಿ, ಇದು ಎಷ್ಟು ಕ್ಲಿಯರ್ ಇದೆ ನೋಡ್ರಿ. ಭಾರಿ ರೋಗ ಕೀಟಗಳು ಏನೂ ಇಲ್ಲ ಅಂತ. ಅದಕ್ಕೆ ಇಷ್ಟು ಆರೋಗ್ಯ ಗಿಡ ಇರೋದು ಸರ್. ಹೌದು ಗಿಡ ಸರ್. ಈಗ ಅಂದಾಜು ಈಗ ಇಷ್ಟು ವಿಚಾರದಲ್ಲಿ ಅಂದ್ರೆ ಈಗ ಏನು ಇವತ್ತು ನೋಡ್ತಾ ಇದ್ದಾವೆ ತೋಟನ ಕೆಳಗೆ ಬಿಡ್ರಿ, ಕೆಳಕ್ಕೆ ಇನ್ನೂ ನೋಡಂಗೈತಿ ನಿಮ್ಮ ಪ್ಲಾಟ್. ಇಲ್ಲಿಗಂತ ಇದು ಸ್ವಲ್ಪ ಡಲ್ ಇದೆ ಜಾಗನ. ಹೌದೌದು. ಈಗ ಮಣ್ಣು ಪರೀಕ್ಷೆ ಆದರ್ಶಿ ನಾವೇನು ಮಾಡಿದ್ವಿ ಹೌದೌದು. ಅದರಲ್ಲಿ ಇದು ಪ್ರಾಬ್ಲಮ್ ಐತಿ ಅಂತ ಹೇಳಿದ್ದೆ ನಾನು. ಈಗ ನೋಡಿ ಸರ್, ಇದು ಮತ್ತೆ ಗರ್ಭ ಇದೆ. ಈಗ ಇದ್ರಾಗೆ ಕಮ್ಮಿ ಅಂದ್ರೆ 1 2 3 4 ಇನ್ನೂ ಗರ್ಭ ಐತಿ. ಹಾಂ 4 ಆಲ್ರೆಡಿ ಇದಾವೆ. 5ನೇದು ಗೊನೆ ಬಂದತಿ, ಇನ್ನು 6ನೇದು ಒಂದು ಹೊಟ್ಟು ಬರ್ತೈತಿ ಮತ್ತೆ. ಸರ್ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಅಂತ ವೀಕಿರೋ ಗಿಡ ಇದು. ಅದರಲ್ಲೂ ಎಷ್ಟಿದೆ ನೋಡ್ರಿ, ಅಂಥದ್ರಲ್ಲೂ ಅಷ್ಟಿದಾವೆ. ಅದ್ರಾಗ ಎಷ್ಟು ಸರ್? 1 2 3 4 5 6 ಹ್ಞೂ ನೋಡ್ರಿ 6 ಕುಂತ್ಕೈತಿ ಸರ್. ಈಗ ಸರ್ ಈಗ ಅಂದಾಜು ನಾನು ನಿಮಗೆ ಬಂದಾಗ ಸ್ವಲ್ಪ ಕೆಲವೊಂದು ವಿಡಿಯೋ ಮಾಡಿದ್ದೆ ನಾನು ಅವತ್ತು ಸರ್. ತೋಟದಲ್ಲ ಅಲ್ಲಿ ನೋಡಿದೆ 16 ವಿಡಿಯೋ ತಗೊಳಕತ್ತೇನೆ ರೀ ಸರ್. ಈಗ ಅಂದಾಜು ನಾನು ಹಿಂದೆ ಅಲ್ಲಿ ಒಂದಿದೆ ನೋಡ್ರಿ, ಅಲ್ಲೂ ಹಂಗೆ ಇದೆ ಗಿಡ. ಅದು ನೋಡ್ರಿ, ಇದು ಹಂಗೆ ಇದೆ ಆ ಗಿಡ ಈ ಟೈಮಲ್ಲಿ. ಅದು ಈ ವರ್ಷದ ವಿಚಾರದಲ್ಲಿ. ಹ್ಞೂ ಸರ್, ಈ ವರ್ಷದ ಕ್ಲೈಮೇಟಿಗೆ ದೇವರು ನಿಮ್ಮ ಮೇಲೆ ಇದ್ದಾನೆ ಸರ್. ಇದು ಏನು ನಮಗೆ ದೇವರೇ ಈಗ ಆಲ್ರೆಡಿ ಬೆಳೆ ರೈತರು ಬರ್ತದಲ್ಲ ಸರ್. ಈಗ ಕಟಿಂಗ್ ಮಾಡೋರು ನಿಮ್ಮ ಹತ್ರ ಬರ್ತಾದಾರ. ಈಗ ಅವರೇ ಹೇಳಿದ್ರು ಅಂದ್ರಿ. ಈಗ ಆಮೇಲೆ ಇಲ್ಲಿ ಮಾಸ್ಟ್ರು ಹೇಳಿದ್ರು ಅಂದ್ರಿ ಸರ್, ಇವು ಗೋಟ್ ಎಲ್ಲ ನನಗೆ ಕೊಡಿಸ್ರಿ ಅಂದ್ರೆ ಅವ್ರು ಇವತ್ತು ಮತ್ತೆ ರೀ ನಮಗೆ 4 ಎಕರೆ ಗೋಟ್ ಕೊಡಿಸ್ಬೇಕಾರೆ ಹೊಣಾರೆ ನಿಮ್ಮ ಗೋಟ ಅಂತ. ಮತ್ತು ಇಂಥ ಸಂದರ್ಭದಲ್ಲೇ ಸರ್ ಈಗ ನಿಮಗೆ ನಾನು ಮಾತು ಕೊಟ್ಟಿದ್ದೆ ಸ್ಟಾರ್ಟಿಂಗಲ್ಲಿ ಬಂದಾಗ. ಯಾಕಂದ್ರೆ ನೀವು ಆಲ್ರೆಡಿ ಸಫರ್ ಆಗಿದ್ರಿ ಸರ್. ಸಾಕಷ್ಟು ಇನ್ವೆಸ್ಟ್ ಮಾಡಿಬಿಟ್ಟೆ ಈಗ ಆಲ್ರೆಡಿ. ಇದು ನನಗೆ ಈ ಸೊಲ್ಯೂಷನ್ ಕೊಡೋರು ಪಕ್ಕಾ ಹೇಳೋಂಥದ್ದು ಯಾರೂ ಇಲ್ಲ. ಮತ್ತು ನೀವು ಹಿಂಗಂತ ಯೂಟ್ಯೂಬಲ್ಲಿ ನೋಡ್ಕೊಂಡ ಮೇಲೆ ನೀವು ಕಾಲ್ ಮಾಡಿದ್ರಿ ಸರ್. ನಾನೇ ವಾಲಂಟಿಯರ್ ಕಾಲ್ ಮಾಡಿದ್ರಿ. ನಾನು ಅವತ್ತು ಭೇಟಿಯಾಗಿ ಬಂದು ಒಂದು ಸ್ಟಾರ್ಟಿಂಗಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಸರ್. ಈಗ ಇದ್ರಾಗ ಎಷ್ಟು ಕುಂಚಿಗೆ? ಹಾಂ ನೋಡ್ರಿ ಎಷ್ಟಿದೆ ನೋಡ್ರಿ. ಅದ್ರಾಗ 6 ಕುಂಚಿಗಿದೆ. ಈಗ ಮ್ಯಾಲ 1 2 ಒಣಗದಂಗೆ ಇದ್ದಿದ್ರಿ ನಿಮ್ಮ ಸರ್. ಅದು ಈ ವರ್ಷನೇ ದೇವ್ರು ಕಂಡುಬಿಡೋಣ ಸರ್. ಗಿಡನೇ ಉಳಿಸ್ಕೊಳ್ಳೋಂಥ ಪರಿಸ್ಥಿತಿ ಗಂಭೀರ ಆಗಿತ್ತು ನಿಮ್ದು. ಅಂಥ ಪೊಸಿಷನ್ನಲ್ಲೇ ನೋಡ್ರಿ ಅದ್ರಾಗ ಎಷ್ಟಿದೆ. ಖುಷಿ ಆಕತಿ ಅಂದ್ರೆ ಅಷ್ಟು ಖುಷಿ ಆಕತಿ ಸರ್. ಇದ್ರಾಗ ಎಷ್ಟು ಕುಂಚಿಗೆ? ಎಷ್ಟು ಇಂಥ ಸಂದರ್ಭಗಳು ಕಠಿಣ ಪರಿಸ್ಥಿತಿಯಲ್ಲೂ ನಿಮ್ಮ ತೋಟ ನೀರೇ ಇಲ್ಲ. ಹ್ಞೂ ಮತ್ತೆ ರೀ 2.5 ತಿಂಗಳು ಸರ್. ಎಲ್ಲ ಇಲ್ಲಿ ಕಾಯ್ತಾ ಐತಿ ಸರ್. 4 ಕಾಲ್ ಹಂಗೆ ತಿರ್ಕೊಂತ ಇದು ನೋಡ್ರಿ ಎಲ್ಲ ಸ್ವತಃದಿಂದ ಬರೀ ಗೊನೆನ ಕಾಣ್ತೈತಿ ಗಿಡದಾಗ. ಡೈಲಿ ಎಷ್ಟು ಚೆನ್ನಾಗಿದ್ದಂಥ ತೋಟ ಪಾಪ ಸರ್. ಡೈಲಿ ನೋಡ್ರಿ. ಈಗ ನಾನು ಇಂಥ ಬಯಲು ಜಮೀನು ಸರ್, ಈ ಒಂದು ತಾಕತ್ತಿಲ್ಲಂತ ಜಮೀನಿಗೆ ಈ ಭಾಗ ನಾವು ಅಡ್ಡಾಡ್ತಿರೋದು. ಈಗ ಇಲ್ಲಿ ಸಮಸ್ಯೆ ಇದ್ದಂಥದ್ದು ಸರ್. ನೋಡ್ರಿ ಇದ್ರಾಗ ಎಷ್ಟು ಕುಂಚಿ ಐತಿ ನೋಡಿ ಸರ್. ನೋಡ್ರಿ ಅದ್ರಾಗ ಎಷ್ಟೈತಿ ನೋಡ್ರಿ. 1 2 3 4 5 6 ಕುಂಚಿ. 6 ಮೇಲೆ ಗರ್ಭ ಐತಿ ಸರ್. ಈ ಹಂತದಲ್ಲೇ ಗೊನೆಗಳು ಬರೋದು ಕಡಿಮೆ. ಆದ್ರೆ ಈ ವರ್ಷದ ವಾತಾವರಣಕ್ಕೆ ಏನೋ ಗೊತ್ತಿಲ್ಲ, ಎಲ್ಲ ಕಡೆ ಕ್ಲೈಮೇಟ್ ಬರ್ತಾ ಇದೆ. ಆದ್ರೆ ಇಂಥ ಗೊನೆ ಬಿಟ್ಟರು ಸಹಿತ ನಿಮ್ದು ಹೊಸ ಗರ್ಭಗಳು ಭಾಳ ಬರ್ತದವೆ, ಗೊನೆಗಳು ಭಾಳ ಅದಾವೆ. ಇದ್ರ ಗರ್ಭ ನೋಡ್ರಿ ಹೆಂಗಿತ್ತು ನೋಡ್ರಿ. ಇದ್ರಾಗ 1 2 3 4 ಕುಂಚಿಗೆ ಈಗ ಆಲ್ರೆಡಿ ಕಾಯಿಡ್ದು. ಹೌದ್ರಿ ಸರ್. ಈಗ ನಾನು ಹಿಂದೆ ನಿಮಗೆ ಮಾತು ಕೊಟ್ಟಿದ್ದಲ್ಲ, ಅದೇ ಈಗ ಇದಕ್ಕೂ ಏನಂದ್ರೆ ಹೇಳಕ್ಕೆ ಇಂಟ್ರೆಸ್ಟ್ ಪಡ್ತೀರಿ. ಒಂದು 10 ತಿಂಗಳ ಅವಧಿ ಒಳಗೆ, ಇನ್ನೂ 1 ವರ್ಷ ಆಗಿಲ್ಲ ನನಗೆ. ನಿಮ್ಮ ಮಾರ್ಗದರ್ಶನ ಬಿಟ್ಟರು ಇದರ ಬೇರೆ ಏನೋ ಒಂದು ಚಕಾರನೂ ಮಾಡಿಲ್ಲ. ಆದರೆ ಇವತ್ತು ನಮಗೆ ಕೆಲವೊಬ್ರು ನೀವು ಹಿಂದ್ ವರ್ಷ ಹಾಕಿದ್ರಲ್ಲ ನಮಗೆ ಬೀಗ್ರವ್ರು, ಆ ಕಡೆ ತೋಟದವರು, ಅದನ್ನ ಯಾವ ತಿಂಗಳಿಗೆ ಹಾಕ್ಬೇಕು ಬೀಗ್ರ ಅಂತ ಕೇಳಿದ್ರು. ಕೇಳಿದ್ರು ಬೆಳಿಗ್ಗೆ ಕುಂತಿದ್ನಲ್ಲ, ಏನೋ ನೋಡಂತಾರ್ರಿ ಅದಕ್ಕಿನ್ನೂ ಟೈಮ್ ಐತೆ ಇನ್ನ. ಸರ್ ಈಗ ಅಂದಾಜು ನಾನು ಅವತ್ತು ಮಾತು ಕೊಟ್ಟಿದ್ನಲ್ಲ, ಅದ್ರ ಪ್ರಕಾರ ಆಗ್ತಾ ಐತೆ ಅನ್ಸುತ್ತಾ ಅಥವಾ ಹೇಗೆ? ಅದೇ ಈಗ ಆಗೈತಲ್ಲ ಸರ್. ಹೌದ್ರಾ ಸರ್? ನಾವೇನು ಕೊಟ್ಟಿರಲ್ಲ ಸರ್. ಸರ್ ನಾನು ನಿಮಗೆ ಮುಂದಿನ ವರ್ಷದ್ದು ಅಂದರೆ ಈ ವರ್ಷದ ಇಳುವರಿ ಒಳಗೆ ನಾನು ಎಷ್ಟೋ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ನಿಮಗೆ. ಏನು ಈ ವರ್ಷ ಒಂದು ಅಲ್ಲ, ನಾನು ಹೇಳಿದ್ದು ನಿಮ್ಮ ಹತ್ರ ಮಾತಾಡಿದ್ದೆ ಸರ್. ಮುಂದಿನ ವರ್ಷಕ್ಕೆ ನಾನು ಮಿನಿಮಮ್ ಇಷ್ಟು ಮಾಡ್ಕೊಡ್ತೇನೆ ಅಂತ ಹೇಳಿದ್ದೆ. ಎಷ್ಟು ಹೇಳ್ರಿ, ಎಷ್ಟು ಅಂತ ಹೇಳಿದ್ದೆ ಸರ್? ನೀವು ಒಂದು 300 ಕ್ವಿಂಟಲ್ 305 ಕ್ವಿಂಟಲ್ ಅಂದಿದ್ರಿ. ನಮ್ಗೆ ಈಗ 105 ಕ್ವಿಂಟಲ್ ಆದ್ರೆ ಸಾಕಪ್ಪ ಅನ್ನಂಗೆ ಆಗೈತಿ. ಯಾಕಂದ್ರೆ ಗಿಡ ಉಳ್ಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿ ಬಂತು ಸರ್. ಇಲ್ಲೇ ನೋಡ್ರಿ, ಇಲ್ಲಿ ಈ ಗಿಡ ನೋಡ್ರಿ ಇದನ್ನ ಸರ್. ಈ ಗಿಡ ನೋಡ್ರಿ ಇದನ್ನ ಸರ್. ಮೇಲೆ ಗರ್ಭ ಇದೆ ಅದಕ್ಕೆ. ಹೌದು ಸರ್, ಮೇಲೆ ಐತಿ, ಗರ್ಭ ಐತಿ. ಹೌದು ಸರ್. ಎಷ್ಟು ಐತಿ ಸರ್ ಅದ್ರೊಳಗೆ? ಇಲ್ಲಿ ನೋಡ್ರಿ 8 ಗೊನೆ ಅದಾವ ನೋಡ್ರಿ.